ನಮಸ್ಕಾರ, ಇದು ಟಿವಿ9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಕತ್ತಲೆಯನ್ನು ಓಡಿಸೋದಕ್ಕೆ ದೀಪ ಬೇಕು, ಅಜ್ಞಾನವನ್ನು ಓಡಿಸೋದಕ್ಕೆ ಶಿಕ್ಷಣ ಬೇಕು. ಈ ಮಾತು ಇಡೀ ಭಾರತದ ಹಣೆ ಬರಹವನ್ನೇ ಬದಲಿಸಿದಂಥ ಆ ಮಹಾನ್ ಚೇತನಕ್ಕೆ ಖಂಡಿತ ಅನ್ವಯಿಸುತ್ತೆ. ಅವರೇ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಅಂಬೇಡ್ಕರ್ ಅವರ 135ನೇ ಜನ್ಮದಿನ. ಈ ಮಹಾನ್ ಮಾನವತಾವಾದಿಯ ಜೀವನ ಹಾದಿ, ಅವರು ಎದುರಿಸಿದಂತಹ ಸವಾಲು, ಅವರ ಸಾಧನೆ, ಇದೆಲ್ಲವನ್ನ ಈ ಕ್ಷಣ ಮೆಲುಕು ಹಾಕೋಣ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಂತಹ ನಂತರ ದೇಶಕ್ಕೊಂದು ಭದ್ರ ಬುನಾದಿ ಬೇಕಿತ್ತು. ಆವತ್ತು ಅಂಬೇಡ್ಕರ್ ಅವರು ಕೊಟ್ಟಂತಹ ಭಾರತದ ಸಂವಿಧಾನ ಇವತ್ತು ಕೂಡ ನಮ್ಮ ದೇಶದ ಆತ್ಮ. ಬಾಬಾ ಸಾಹೇಬರ ಜೀವನ ಹೇಗಿತ್ತು? ಹೂವಿನ ಹಾಸಿಗೆಯಂತೂ ಆಗಿರಲಿಲ್ಲ. ಏಪ್ರಿಲ್ 14, 1891 ಮಧ್ಯಪ್ರದೇಶದಲ್ಲಿ ಜನಿಸಿದಂತಹ ಭೀಮರಾವ್ ಬಾಲ್ಯದಲ್ಲಿ ಈ ಅಸ್ಪೃಶ್ಯತೆ ಎನ್ನುವಂತಹ ಶಾಪವನ್ನು ಭಾರಿ ದೊಡ್ಡ ಮಟ್ಟದಲ್ಲಿ ಅನುಭವಿಸಿದ್ರು. ತರಗತಿ ಹೊರಗಡೆ ಕುಳಿತುಕೊಂಡು ಪಾಠ ಕೇಳಬೇಕಾದಂತಹ ಅಸಹಾಯಕತೆ, ಬಾಯಾರಿಕೆಯಾದರೆ ನೀರು ಕುಡಿಯೋದಕ್ಕೆ ಬೇರೆಯವರು ಸುರಿಬೇಕಾದಂತಹ ಪರಿಸ್ಥಿತಿ, ಈ ಎಲ್ಲ ಅವಮಾನಗಳನ್ನು ಮೆಟ್ಟಿ ನಿಂತು ಅದೆಲ್ಲದಕ್ಕೂ ಕೂಡ ಅವರಿಗೆ ಜ್ಞಾನದ ಹಸಿವು ಹೆಚ್ಚಳವಾದದ್ದೇ ಕಾರಣ. ಎಷ್ಟೇ ಕಷ್ಟ ಬಂದರೂ ಶಿಕ್ಷಣ ಬಿಡಲಿಲ್ಲ. ಹಸಿವು ಅವಮಾನಗಳನ್ನ ಮೆಟ್ಟಿ ನಿಂತು ವಿದೇಶದಲ್ಲಿ ಉನ್ನತ ಪದವಿ ಪಡೆದು ಅಂತಹ ಒಬ್ಬ ಛಲಗಾರ ಎಲ್ರಿಗೂ ಕೂಡ ದಾರಿದೀಪ. ಅಂಬೇಡ್ಕರ್ ಅಂತಂದರೆ ಬರೀ ರಾಜಕಾರಣಿಯಲ್ಲ, ಸಂವಿಧಾನ ರಚನೆಗಾರರಷ್ಟೇ ಅಲ್ಲ, ಅವರಲ್ಲಿರುವಂತಹ ಕೆಲವು ಅಪರೂಪದ ಗುಣಗಳಿದೆಯಲ್ಲ, ಇವತ್ತಿನ ಪೀಳಿಗೆಗೆ ಅದು ಮಾದರಿ. ಪ್ರತಿದಿನ 8 ರಿಂದ 10 ಗಂಟೆ ಕಾಲ ಅಂಬೇಡ್ಕರ್ ಓದ್ತಾ ಇದ್ರಂತೆ. ಅವರ ರಾಜಗೃಹ ಗ್ರಂಥಾಲಯ ಇದೆಯಲ್ಲ, ವಿಶ್ವದ ಅತಿ ದೊಡ್ಡ ಖಾಸಗಿ ಗ್ರಂಥಾಲಯಗಳಲ್ಲಿ ಒಂದಾಗಿತ್ತು. ಇಡೀ ಸಮಾಜ ಎದುರು ನಿಂತಾಗಲೂ ಕೂಡ ಅವರು ಸತ್ಯ, ನ್ಯಾಯದ ಪರವಾಗಿ ಒಂಟಿಯಾಗಿ ನಿಲ್ಲುವಂತಹ ಧೈರ್ಯ ತೋರಿದ್ರು. ಡಾಕ್ಟರ್ BR ಅಂಬೇಡ್ಕರ್ ಅಂತಂದರೆ ಭಾರತದ ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆಗೆ ಅಪ್ರತಿಮ ಕೊಡುಗೆಗಳನ್ನು ಕೊಟ್ಟಂತಹ ಸಾಧಕ. ಬರೀ ಒಂದು ವರ್ಗಕ್ಕೆ ಸೀಮಿತವಾಗದಂತಹ ಅವರ ದೃಷ್ಟಿಕೋನ ಇದೆಯಲ್ಲ, ಇಡೀ ದೇಶದ ಅಭಿವೃದ್ಧಿಗೆ ಬುನಾದಿ. ಅಂಬೇಡ್ಕರ್ ಅವರ ಅತಿದೊಡ್ಡ ಕೊಡುಗೆ ನಮಗೆಲ್ಲ ಗೊತ್ತೇ ಇದೆ. ಭಾರತದ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ಜಗತ್ತಿನ ಅತಿದೊಡ್ಡ ಲಿಖಿತ ಸಂವಿಧಾನವನ್ನು ರೂಪಿಸಿದ್ರು. ಜಾತಿ, ಧರ್ಮ, ಲಿಂಗ, ಭಾಷೆಯ ಆಧಾರದ ಮೇಲೆ ತಾರತಮ್ಯ ಆಗೋದನ್ನು ನಿಷೇಧಿಸಿ ಎಲ್ಲರಿಗೂ ಸಮಾನ ಹಕ್ಕನ್ನು ಕೊಟ್ಟರು. ಪ್ರತಿಯೊಬ್ಬ ಪ್ರಜೆ ಘನತೆಯಿಂದ ಬದುಕುವಂತಹ ಹಕ್ಕನ್ನು ತಮ್ಮ ಸಂವಿಧಾನದ ಮೂಲಕ ಖಚಿತಪಡಿಸಿದ್ರು. ಸಮಾಜದಲ್ಲಿ ಏನು ಬೇರೂರಿತ್ತು ಜಾತಿ ಪದ್ಧತಿ, ಅಸ್ಪೃಶ್ಯತೆ, ಅದರ ವಿರುದ್ಧ ಮಹತ್ವದ ರೀತಿಯಲ್ಲಿ ಹೋರಾಟ ಮಾಡಿದ್ರು. ಶತಮಾನಗಳಿಂದ ಶೋಷಿತರಾದವರಿಗೂ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಕಲ್ಪಿಸುವ ಮೂಲಕ ಅವರೂ ಮುಖ್ಯವಾಹಿನಿಗೆ ಬರೋದಕ್ಕೆ ದಾರಿ ಮಾಡಿಕೊಟ್ರು. ಇನ್ನು ಚೌದಾರ್ ಕೆರೆ ಸತ್ಯಾಗ್ರಹ, ಅದರ ಮೂಲಕ ಕುಡಿಯುವ ನೀರಿಗಾಗಿ ಹೋರಾಡಿದ್ದಾರೆ. ಸಾಮಾಜಿಕ ಸಮಾನತೆಯ ಕಹಳೆ ಊದಿದ್ರು. ಆ ಸತ್ಯಾಗ್ರಹದಲ್ಲಿ ಸಾರ್ವಜನಿಕ ಕೆರೆಗಳಲ್ಲಿ ದಲಿತರಿಗೂ ನೀರು ಕುಡಿಯುವಂತಹ ಹಕ್ಕಿರಬೇಕು ಅಂತ ಹೇಳಿ ಅಂಬೇಡ್ಕರ್ ಹೋರಾಡಿದ್ದು ನಮಗೆಲ್ಲ ಗೊತ್ತೇ ಇದೆ. ಕೇವಲ ದಲಿತರಿಗಾಗಿ ಮಾತ್ರ ಅಷ್ಟೇ ಅಲ್ಲ, ಮಹಿಳೆಯರ ಹಕ್ಕುಗಳಿಗಾಗಿ ಹಿಂದೂ ಕೋಡ್ ಬಿಲ್, ಅದಕ್ಕೆ ಧ್ವನಿ ಎತ್ತಿದಂತಹ ಮಹಾನ್ ನಾಯಕ. ಅವರು ಮಂಡಿಸಿದಂತಹ ಹಿಂದೂ ಕೋಡ್ ಬಿಲ್ ಮಹಿಳೆಯರಿಗೆ ಆಸ್ತಿಯಲ್ಲಿ ಹಕ್ಕು, ವಿಚ್ಛೇದನದ ಹಕ್ಕು ಮತ್ತು ದತ್ತು ತೆಗೆದುಕೊಳ್ಳುವಂತಹ ಹಕ್ಕನ್ನು ನೀಡುವ ಗುರಿಯನ್ನ ಹೊಂದಿತ್ತು. ಒಂದು ಸಮಾಜದ ಪ್ರಗತಿಯನ್ನ ಆ ಸಮಾಜದ ಮಹಿಳೆಯರು ಸಾಧಿಸಿದ ಪ್ರಗತಿ ಆಧಾರದ ಮೇಲೆ ನಾನು ಅಳಿತೀನಿ ಅಂತ ಹೇಳಿದ್ದು ಅವರ ಪ್ರಸಿದ್ಧ ಮಾತು. ಅಂಬೇಡ್ಕರ್ ಅವರದ್ದು ಕೇವಲ ಸಾಮಾಜಿಕ ನಾಯಕತ್ವ ಅಷ್ಟೇ ಅಲ್ಲ, ಒಬ್ಬ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಕೂಡ ಹೌದು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತೀಯ ರಿಸರ್ವ್ ಬ್ಯಾಂಕ್ನ ಸ್ಥಾಪನೆ ಇದೆಯಲ್ಲ, ಅದರ ಕಲ್ಪನೆ ಮತ್ತು ಮಾರ್ಗಸೂಚಿಯ ಹಿಂದೆ ಅವರ ದ ಪ್ರಾಬ್ಲಮ್ ಆಫ್ ದಿ ರುಪಿ, ಆ ಸಂಶೋಧನಾ ಪ್ರಬಂಧದ ಪ್ರಮುಖ ಪಾತ್ರ ಇದೆ. ಭಾರತದಲ್ಲಿ ಕೆಲಸದ ಅವಧಿ 12 ಗಂಟೆ ಇದ್ದದ್ದನ್ನು 8 ಗಂಟೆಗೆ ಇಳಿಸಿದಂತಹ ಕೀರ್ತಿ ಕೂಡ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತೆ. ವೇತನ ಸಹಿತ ರಜೆ, ಕನಿಷ್ಠ ವೇತನ ಮತ್ತು ವಿಮೆಯಂತಹ ಸೌಲಭ್ಯಗಳನ್ನು ಕಾರ್ಮಿಕರಿಗೆ ದೊರಕಿಸಿಕೊಟ್ರು. ದೇಶದ ನದಿ ನೀರು ನಿರ್ವಹಣೆ ಬಗ್ಗೆ ಅವರಿಗೆ ಅಪಾರವಾದಂಥ ಜ್ಞಾನ ಇತ್ತು. ಇವತ್ತು ನಾವು ಕಾಣ್ತೀವಲ್ಲ, ದಾಮೋದರ ವ್ಯಾಲಿ ಪ್ರಾಜೆಕ್ಟ್ ಇರ್ಬೋದು, ಹಿರಾಕುಡ್ ಅಣೆಕಟ್ಟು, ಸೋನ್ ನದಿ ಯೋಜನೆ, ಇದೆಲ್ಲದರ ಹಿಂದೆ ಅವರ ದೂರದೃಷ್ಟಿ ಅಡಗಿದೆ. ಕೇಂದ್ರ ಜಲ ಆಯೋಗದ ಸ್ಥಾಪನೆಯಲ್ಲೂ ಕೂಡ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಶಿಕ್ಷಿತರಾಗಿ, ಸಂಘಟಿತರಾಗಿ ಹೋರಾಟ ಮಾಡಿರುವಂತಹ ಮಂತ್ರ ಕೊಟ್ಟಂತಹ ಅಂಬೇಡ್ಕರ್ ಕೆಳಮಟ್ಟದ ಜನರಿಗೂ ಉನ್ನತ ಶಿಕ್ಷಣ ಸಿಗಬೇಕು ಅಂತ ಮುಂಬೈನಲ್ಲಿ ಸಿದ್ಧಾರ್ಥ್ ಕಾಲೇಜು, ಔರಂಗಾಬಾದ್ನಲ್ಲಿ ಮಿಲಿಂದ್ ಕಾಲೇಜುಗಳನ್ನು ಸ್ಥಾಪನೆ ಮಾಡಿದ್ರು. ಪ್ರಪಂಚದ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಕೊಟ್ಟಂತಹ ಕೀರ್ತಿ ಈ ಸಂವಿಧಾನ ಶಿಲ್ಪಿಗೆ ಸಲ್ಲುತ್ತೆ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ ಅಂಬೇಡ್ಕರ್ ಅವರದ್ದು ಭಾರತಕ್ಕೆ ಕೇವಲ ಕಾನೂನ ಪುಸ್ತಕವನ್ನಷ್ಟೇ ಕೊಟ್ಟಂತಹ ವ್ಯಕ್ತಿತ್ವ ಅಲ್ಲ, ಬದಲಾಗಿ ಪ್ರತಿಯೊಬ್ಬ ಪ್ರಜೆ ಸ್ವಾಭಿಮಾನದಿಂದ ಬದುಕುವಂತಹ ಶಕ್ತಿಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರನ್ನು ಆಧುನಿಕ ಭಾರತದ ನಿರ್ಮಾತೃ ಅಂತ ಕರೆಯಲಾಗುತ್ತೆ. ಹಾಗಾಗಿ ಅವರು ಕೇವಲ ಒಂದು ಜಾತಿಗೆ ಸೀಮಿತವಾದವರಲ್ಲ, ಅವರು ಇಡೀ ರಾಷ್ಟ್ರದ ಆಸ್ತಿ. ನಮಸ್ಕಾರ.